ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಕನ್ನಡ ಎಕ್ಸಾಮ್ನ ಬರ್ದಿಟ್ಟು ಬಂದ್ರಿ. ಎಲ್ಲರೂ ಕೂಡ ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಯಾಕಂದ್ರೆ ಎಲ್ಲ ಕಡೆಯಿಂದ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಎಕ್ಸಾಮ್ ಪೇಪರ್ ಈಸಿ ಇತ್ತು, ಚೆನ್ನಾಗಿ ಮಾಡಿದ್ವಿ ಅಂತ. ಆದರೆ ಒಂದು ಸತ್ಯ ಹೇಳ್ಬಿಡ್ತೀನಿ ನಿಮಗೆ, ಇನ್ಮೇಲೆ ನಿಮ್ಗೆ ಏನು ಎಕ್ಸಾಮ್ಸ್ಗಳು ಬರುತ್ತಲ್ಲ, ಸ್ವಲ್ಪ ಸ್ಲೈಟ್ಲಿ ಲೆವೆಲ್ ಅಪ್ ಆಗ್ತಾ ಹೋಗುತ್ತೆ. ಒಂದು ಎಕ್ಸಾಮ್ಗಿಂತ ಇನ್ನೊಂದು ಎಕ್ಸಾಮು ಸ್ವಲ್ಪ ಟಫರ್ ಆಗೋಗ್ತಾ ಹೋಗುತ್ತೆ. ಓಕೆನಾ? ಎಲ್ಲ ಎಕ್ಸಾಮ್ಗೂ ಕೂಡ ಸೇಮ್ ಟ್ರಿಕ್ನ ಅಪ್ಲೈ ಮಾಡೋಕೆ ಹೋಗ್ಬಿಡಿ. ಎಲ್ಲದಕ್ಕೂ ಕೂಡ ನೀವು ಡಿಫ್ರೆಂಟಾಗಿ ಟ್ರಿಕ್ಗಳನ್ನ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಇವಾಗ ನಿಮಗೆ ಇಂಗ್ಲೀಷ್ ಎಕ್ಸಾಮಲ್ಲಿ ನೀವು ಯಾವ ರೀತಿ ಎಕ್ಸಾಮ್ನ ಬರೀಬೇಕು, ಮತ್ತು ಏನೇನು ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು, ಮತ್ತು ಯಾವ್ಯಾವ ಪಾರ್ಟಿಂದ ನಿಮ್ಗೆ ಯಾವ್ಯಾವ ರೀತಿ ಕ್ವಶನ್ಗಳು ಬರುತ್ತೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಈ ವರ್ಷ ಸೆಕೆಂಡ್ ಪಿ ಸಿ ಎಕ್ಸಾಮ್ನ ಬರೀತಾ ಇದ್ರೆ ಈ ಒಂದು ವಿಡಿಯೋನ ಗಮನ ಇಟ್ಟುಕೊಂಡವರೆಗೂ ಕೂಡ ನೋಡ್ತಾ ಹೋಗಿ. ನೀವೇನಾದರೂ ಬರೀತಲ್ಲ ಅಂದರೆ ಯಾರು ಬರೀತಾ ಇದ್ದೀರಾ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಮಾಡುವಂಥದ್ದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸ್ಆಪ್ ಚಾರ್ಟ್ ಬೋರ್ಡ್ ಇದೆ. ಈ ಒಂದು ಚಾರ್ಟ್ ಬೋರ್ಡ್ ಅಲ್ಲಿ ನಿಮಗೆ ಸೆಕೆಂಡ್ ಪಿ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್, ಮಾಡಲ್ ಪೇಪರ್ಸ್ ಎಲ್ಲ ಕೂಡ ಫ್ರೀ ಆಗಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಷಯ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಕೂಡ ಇರ್ಬೋದು. ಯಾಕಂದ್ರೆ ಎಷ್ಟೊಂದು ಕಾಲೇಜಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಪಾಠನ ಮಾಡಲ್ಲ, ಎಕ್ಸ್ಪ್ಲೈನ್ ಮಾಡಲ್ಲ. ಆಕ್ಚುಲಿ ಎಷ್ಟೊಂದು ಕಾಲೇಜ್ಗಳಲ್ಲಿ ಬ್ಲೂ ಪ್ರಿಂಟ್ನ, ಕೆಲವು ಕಾಲೇಜಲ್ಲಿ ಮಾತ್ರ ಬ್ಲೂ ಪ್ರಿಂಟ್ನ ಫಾಲೋ ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿಮ್ಮ ಹತ್ರ 2 ಟೆಕ್ಸ್ಟ್ ಬುಕ್ ಇರುತ್ತೆ. ಒಂದು ಸ್ಪ್ರಿಂಗ್ ಅಂತ ಇರುತ್ತೆ, ಇನ್ನೊಂದು ಸ್ಟ್ರೀಮ್ಸ್ ಅಂತ ಇರುತ್ತೆ. ಇಲ್ಲಿ ಸ್ಪ್ರಿಂಗ್ ಬಂದ್ಬಿಟ್ಟು ಲೆಸನ್ದು, ಸ್ಟ್ರೀಮ್ಸ್ ಬಂದ್ಬಿಟ್ಟು ನಿಮಗೆ ಅದು ಗ್ರಾಮರ್ ಸೆಕ್ಷನ್ದಾಗಿರುತ್ತೆ. ಇಲ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ ಅದನ್ನ ನೀವು ಅರ್ಥ ಮಾಡ್ಕೊಬಿಟ್ರೆ ನೀವು ಈಸಿಯಾಗಿ 80 on 80 ಸ್ಕೋರ್ ಮಾಡ್ಬೋದಾಗಿರುತ್ತೆ ಇಂಗ್ಲೀಷ್ ಎಕ್ಸಾಮಲ್ಲಿ. ಇಲ್ಲಿ ನೋಡಿ, ನಿಮಗೆ ಲೆಸನಲ್ಲಿ 1 marks ಕ್ವಶನ್ಗಳು 10 ಕೇಳ್ತಾರೆ ಫಸ್ಟ್ ಮೈನಲ್ಲಿ ಪಾರ್ಟಿಯಲ್ಲಿ. ಓಕೆನಾ? ನೆಕ್ಸ್ಟ್ 2 marks ನೀವು ಯಾವ್ದಾರ 3 ಕ್ವಶನ್ನ ಆನ್ಸರ್ ಮಾಡಬೇಕು. 4 ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ನಂತರ ಪಾರ್ಟ್ ಬಿ ಅಲ್ಲಿ ನಿಮಗೆ ಥರ್ಡ್ ಮೈನಲ್ಲಿ 3 marks ಕ್ವಶನ್ ನಿಮಗೆ 6 ಕೊಟ್ಟಿರ್ತಾರೆ. ಅದ್ರಲ್ಲಿ ನೀವು ಯಾವ್ದಾರ 4 ಆನ್ಸರ್ ಮಾಡಬೇಕು. ನಂತರ 4 marks ಕ್ವಶನ್ ನಿಮಗೆ 6 ಕೊಟ್ಟಿರ್ತಾರೆ. ಅದ್ರಲ್ಲಿ ನೀವು ಯಾವ್ದಾರ ಒಂದು 3ನ ಆನ್ಸರ್ ಮಾಡಬೇಕಾಗಿರುತ್ತೆ. ಇಷ್ಟು ಕೂಡ ನಾವು ಆ್ಯಡ್ ಮಾಡ್ತಾ ಮಲ್ಟಿಪ್ಲಿಕೇಶನ್ ಮಾಡಿ ಅಂದರೆ ನಮಗೆ ಟೋಟಲ್ ಆಗಿ 40 marks ಬಂದ್ಬಿಟ್ಟು ನಿಮಗೆ ಲೆಸನ್ ಇಂದ ಬರುತ್ತೆ. ಅಂದರೆ ನೀವು ಕಂಪ್ಲೀಟ್ ಆಗಿ ಲೆಸನ್ A to Z ಓದಿದ್ರೆ ನಿಮಗೆ ಬರೋದು ಕೇವಲ 40 marks. ಇನ್ನೂ 40 marksನ ನೀವು ಸ್ಕೋರ್ ಮಾಡಲೇಬೇಕು ಅಂದರೆ ನೀವು ಗ್ರಾಮರ್ ಸೆಕ್ಷನ್ ಏನಿದೆಯಲ್ಲ ಅದನ್ನ ನೀವು ಕಲ್ತಿರ್ಲೇಬೇಕಾಗುತ್ತೆ. ಓಕೆನಾ? ಇಲ್ಲಿ ಪಾರ್ಟ್ ಸಿ, ಪಾರ್ಟ್ ಡಿ, ನಂತರ ಇಲ್ಲಿ ಪಾರ್ಟಿ ಎಲ್ಲ ಕೂಡ ನಿಮ್ಗೆ ಏನಾಗುತ್ತೆ ಅಂದರೆ ಗ್ರಾಮರ್ ಬರುತ್ತೆ. ಇಲ್ಲಿ ಪಾರ್ಟಿಲಿ ಏನಿರುತ್ತಲ್ಲ, ಜಾಬ್ ಅಪ್ಲಿಕೇಶನು, ಸ್ಪೀಚ್ ರೈಟಿಂಗು, ಇದು ಕಂಪ್ಲೀಟ್ಲಿ ಈಸಿ ಇರುತ್ತೆ. ಅದನ್ನ ನೀವು ಕರೆಕ್ಟಾಗಿ ಫಾರ್ಮೆಟ್ ತಿಳ್ಕೊತು ಅಂದರೆ ನೀವು ಈಸಿಯಾಗಿ ಇಲ್ಲಿ ಸ್ಕೋರ್ ಮಾಡ್ಬೋದು. ಈ ಕ್ವಶನು ಸ್ವಲ್ಪ ನಿಮಗೆ ಡಿಫಿಕಲ್ಟಿ ಆಗುತ್ತೆ ಸಾಕಷ್ಟು ಜನಕ್ಕೆ, ಅದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತೆ ಎರರ್ ಐಡೆಂಟಿಫಿಕೇಶನ್ ಕೂಡ ಅಷ್ಟೇ. ಸ್ಪೀಕರ್ಸು ಮತ್ತು ರೀರೈಟರ್ಸು ಇದೆಲ್ಲ ಕೂಡ ಸ್ವಲ್ಪ ಟಫರ್ ಆಗುತ್ತೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿತ್ತು ಅಂದರೆ ಮಾತ್ರ ನೀವು ಈ 2 ಸೆಕ್ಷನಲ್ಲಿ ಸ್ಕೋರ್ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಪಾರ್ಟ್ ಸಿ ಅಲ್ಲಿ ನಿಮಗೆ ಅನ್ಸಿನ್ ಪ್ರೋಸ್ ಪ್ಯಾಸೇಜ್ ಬರುತ್ತೆ, ನಂತರ ಪೊಯೆಟ್ರಿ ಚೂಸನ್ ಬರುತ್ತೆ. ಇದನ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದಾಗಿರುತ್ತೆ. ಓಕೆನಾ? ನಿಮಗೆ ಇಂಗ್ಲೀಷಲ್ಲಿ ಈಸಿಯಾಗಿ 9 marks ಬರುತ್ತೆ. ಅದು ಪಾರ್ಟ್ ಸಿ ಅಲ್ಲಿ 30th ಕ್ವಶನ್ ಕೇಳ್ತಾರೆ. ಓಕೆನಾ? ನೀವು ಎಕ್ಸಾಮಲ್ಲಿ ಏನಿಲ್ಲ, ಜಸ್ಟ್ ಏನಂದ್ರೆ ನಿಮಗೆ ಇಂಗ್ಲೀಷ್ ಓದಕ್ಕೆ ಬಂದರೆ ಸಾಕು 9 marks ತೊಗೋಬೋದು. ಇಲ್ಲಿ ಒಂದು ಸ್ಟೋರಿನ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ಜಸ್ಟ್ ಇದನ್ನ ಓದ್ಕೊಂಡು ನೀವು ಈ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ವಾಟ್ ಇಸ್ ದ ಫೀಮೇಲ್ ಲಿಟ್ರಸಿ ರೇಟ್ ಇನ್ 1991 ಅಂತ ಕೇಳಿದರೆ ಈ ಪ್ಯಾರನ್ನ ಕಂಪ್ಲೀಟಾಗಿ ಓದ್ಕೊಬಂದ್ರೆ ನಿಮ್ಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಇಲ್ಲಿ ನೋಡಿ, ಆನ್ಸರ್ ಏನಿದೆ ಅಂದರೆ 39.29% ಇದೆ 1991 ಫೀಮೇಲ್ ಲಿಟ್ರಸಿ ರೇಟು. ಓಕೆನಾ? 1 marks ಈಸಿಯಾಗಿ ಬಂತು. ಯಾವ ಸಬ್ಜೆಕ್ಟಲ್ಲೂ ಈ ರೀತಿ ಇಲ್ಲ. ಅದನ್ನ ಕಂಪ್ಲೀಟಾಗಿ ಓದ್ಬಿಟ್ಟು ಸಿಂಪಲ್ ಆಗಿ ಕರೆಕ್ಟಾಗಿ ನೀವು ಇಂಗ್ಲೀಷ್ನ ಅರ್ಥ ಮಾಡ್ಕೊಂಡ್ರೆ ನೀವು ಈಸಿಯಾಗಿ 9 marksನ ಸ್ಕೋರ್ ಮಾಡ್ಬೋದಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ನಮಗೆ ಬೇಕಾಗಿರುತ್ತೆ ಪಾಸ್ ಆಗೋಕ್ಕೆ ಕೇವಲ 24 marks. ಪಾರ್ಟ್ ಸಿ ಆದಮೇಲೆ ನೆಕ್ಸ್ಟ್ ನೀವು ಲಾಸ್ಟ್ ಮೈನಿಗೆ ಬಂತು ಅಂದರೆ ಇಲ್ಲಿ ನಿಮಗೆ ಜಾಬ್ ಅಪ್ಲಿಕೇಶನ್ ಕೇಳಿರ್ತಾರೆ, ಲೆಟರ್ ರೈಟಿಂಗ್ ಕೇಳಿರ್ತಾರೆ. ಓಕೆನಾ? ಇದರಲ್ಲಿ ನೀವು ಯಾವ್ದಾರ 2ರಲ್ಲಿ ಒಂದನ್ನ ಬರೀತು ಅಂದರೆ ನಿಮಗೆ 5 marks ಸಿಗುತ್ತೆ. 5 + 9 ನಮ್ಗೆ ಎಷ್ಟಾಯಿತು? 14 marks ಆಯಿತು. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಒಂದು 4 marksದು 3 ಕ್ವಶನ್ ಬರೆಯೋಕ್ಕೆ ಕೇಳಿದ್ದಾರೆ. ಓಕೆನಾ? ಇದನ್ನ ನೀವು ಕರೆಕ್ಟಾಗಿ ಸಮ್ಮರಿ ಎಲ್ಲ ತಿಳ್ಕೊಂಡಿತ್ತು ಲೆಸನ್ಸ್ ಒಂದೇ ಈಸಿಯಾಗಿ ಬರಿಬೋದು. ಇದರಲ್ಲಿ 100 ನೀವು 10 ತಗೊಳ್ಳಿ. ಓಕೆನಾ? ಇವಾಗ ನಮಗೆ ಪಾಸಿಂಗ್ ಮಾರ್ಕ್ಸ್ಗೆ 24 ಏನು ಬೇಕಾಗಿತ್ತಲ್ಲ ಅದು ಈಸಿಯಾಗಿ ನೀವು ಇಲ್ಲಿ ಸ್ಕೋರ್ ಮಾಡ್ಕೋಬೋದಾಗಿರುತ್ತೆ. ಓಕೆನಾ? 24 ಬಂದು ಅಂದರೆ ಇಂಗ್ಲೀಷಲ್ಲಿ ನೀವು ಆರಾಮಾಗಿ ಪಾಸ್ ಇದ್ರೆ ಕೇವಲ 3 ಮೇನಿಂದ. ಓಕೆನಾ? ಆದರೆ ಯಾರು ಕೂಡ ಪಾಸಿಂಗಿಗಂತೂ ಟಾರ್ಗೆಟ್ ಇಡಬೇಡಿ. ಯಾಕೆಂದರೆ ಕನ್ನಡ, ಇಂಗ್ಲೀಷ್ ಎಲ್ಲ ಏನಿದೆಯಲ್ಲ ಲ್ಯಾಂಗ್ವೇಜ್ ಸಬ್ಜೆಕ್ಟು ಎಲ್ಲ ಕೂಡ ಸ್ಕೋರಿಂಗು. ಈ ಎಕ್ಸಾಮು ಪೇಪರ್ ಯಾವ ರೀತಿ ಒಂದು ಟಾಪರ್ ಬರ್ತಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಇಲ್ಲಿ ಜಸ್ಟ್ ಏನಿಲ್ಲ, ಮೇನ್ ನೇಮ್ನ ಮೆನ್ಷನ್ ಮಾಡಿ, ನಂತರ ಸೀರಿಯಲ್ ನಂಬರ್ಗಳನ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ, ನಂತರ ಆನ್ಸರ್ ಮಾಡ್ತಾ ಹೋಗಿ. ಓಕೆನಾ? ಇಲ್ಲಿ ಮೈನ್ ಆಗಿ ನೀವು ಕ್ವಶನ್ ಆನ್ಸರ್ಸ್ ಬರೀಬೇಕಾದ್ರೆ ಏನು ಮಾಡಿ ಅಂದರೆ, ಇಲ್ಲಿ ನೀವೇನು ಬರೀತಿರಲ್ಲ ಅದು ನೀವು ಬರ್ದಿರೋದು 100% ಕರೆಕ್ಟ್ ಆಗಿದೆ ಅಂದರೆ ನೀವು ಅಂಡರ್ಲೈನ್ ಮಾಡ್ತಾ ಬನ್ನಿ ಇಂಪಾರ್ಟೆಂಟ್ ಲೈನ್ಸ್ಗೆ.
ಓಕೆನಾ. ನೀವು ಬರ್ದಿರೋಂಥ ಕ್ವಶನಲ್ಲಿ 20-30% ಕರೆಕ್ಟ್ ಆಗಿಲ್ಲ ಅಂದರೆ ಈ ರೀತಿ ಅಂಡರ್ಲೈನ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಮಾರ್ಕ್ಸು ಏನು ಕೊಡಬೇಕಾಗಿತ್ತಲ್ಲ ನಿಮ್ಮ ಕಂಪ್ಲೀಟ್ ಆನ್ಸರ್ಗೆ ಅದರಲ್ಲಿ ಜಾಸ್ತಿ ರಿಡ್ಯೂಸ್ ಆಗುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಪಾಸಿಟಿವ್ ಸೈಡು ಕೂಡ ಇರುತ್ತೆ, ನೆಗೆಟಿವ್ ಸೈಡು ಕೂಡ ಇರುತ್ತೆ. ನೀವು ಆನ್ಸರ್ ಕರೆಕ್ಟಾಗಿ ಬರ್ದಿಲ್ಲ ಅಂದರೆ ಮಾತ್ರ ಅಂಡರ್ಲೈನ್ ಮಾಡ್ತಾ ಹೋಗಿ, ಓಕೆನಾ. ಮತ್ತು ನೀವು ರೆಸ್ಯೂಮ್ ರೈಟಿಂಗ್ ಆಗಿರ್ಬೋದು ಅಥವಾ ಲೆಟರ್ ರೈಟಿಂಗ್ ಆಗಿರ್ಬೋದು, ನೀವೇನು ಮಾಡಿ ಅಂದರೆ ಅದನ್ನೆಲ್ಲನೂ ಕೂಡ ಸ್ಟಾರ್ಟಿಂಗ್ ಒಂದು ಪೇಜಲ್ಲಿ ಸ್ಟಾರ್ಟ್ ಮಾಡಿ ಅದೇ ಪೇಜಲ್ಲಿ ಅದು ಮುಗಿಬೇಕು, ಓಕೆನಾ. ಆ ರೀತಿ ನೋಡಿಕೊಂಡು ರೆಸ್ಯೂಮ್ ರೈಟಿಂಗು ಮತ್ತು ಲೆಟರ್ ರೈಟಿಂಗ್ನ ಬರೀರಿ. ಇವಾಗ ನೀವೇನು ವೀಡಿಯೋ ನೋಡೋದಲ್ಲ, ಇದು ಇಂಗ್ಲೀಷ್ದು ಪಾರ್ಟ್ 1 ವೀಡಿಯೋ ಆಗಿರುತ್ತೆ. ನಿಮ್ಗೆ ಏನಾದರೂ ರೀತಿದು ಪಾರ್ಟ್ 2 ವೀಡಿಯೋ ಬೇಕು, ಗ್ರಾಮರ್ ಸೆಕ್ಷನಲ್ಲಿ ಯಾವ ರೀತಿ ಸ್ಕೋರ್ ಮಾಡೋದು ಟ್ರಿಕ್ಸ್ ಬೇಕು ಅಂದರೆ ಪಾರ್ಟ್ 2 ಅಂತ ವೀಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ರೆಸ್ಪಾನ್ಸ್ ನೋಡ್ಕೊಂಡು ನೆಕ್ಸ್ಟ್ ವೀಡಿಯೋನ ಅಪ್ಡೇಟ್ ಮಾಡ್ತೀವಿ. ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇರಾ, ಬ್ಲೂ ಪ್ರಿಂಟ್ ಆಗಿರ್ಬೋದು ಅಥವಾ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಹಾಗೆ ಟಾಪರ್ದು ಹ್ಯಾಂಡ್ ಶೀಟ್ ಆಗಿರ್ಬೋದು, ಎಲ್ಲಾನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ PDF ಶೇರ್ ಮಾಡ್ತೀವಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಕ್ವಿಕ್ ಆಗಿ ಅಪ್ಡೇಟ್ ಸಿಗುತ್ತೆ. ನಿಮಗೆ ಕಾಲೇಜ್ ದೋಸ್ತ್ ವಾಟ್ಸ್ಆಪ್ ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ.